ಮಹಿಳೆ ಮೇಲೆ ಕುಟುಂಬಸ್ಥರು ಹಲ್ಲೆ ನಡೆಸಿರುವ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಳ್ಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶಾಂತಕುಮಾರಿ ಬೆಂಗಳೂರಿನಲ್ಲಿ ವಾಸವಿದ್ದು ತಮ್ಮ ಜಮೀನು ನೋಡಲು ಬಂದಾಗ ಏಕಾಏಕಿ ಅವರ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಸದ್ಯ ಮಹಿಳೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆ ಸಂಬಂಧ ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಏನ್ ಮಾಡ್ತೀರಾ? ಏನು ಮಾಡಲ್ಲ, ಮತ್ತೇನು ಎಲ್ಲ ರೆಕಾರ್ಡ್ ಮಾಡ್ತಿದ್ದೆ. ಏನಕ್ಕೆ ಯಾಕೆ ಯಾಕೆ ರೆಕಾರ್ಡ್ ಗೊತ್ತಿಲ್ವಲ್ಲ, ಅವ್ನು ನೋಡಿದಾಗ ಬರಕ್ ಗೊತ್ತಾಗಲ್ಲ. ಅಮಾರ ಕಾಯ್ಕೊಳ್ಳೋರು ಸುಮ್ಮನೆ ಬಾ ಮಾಡಿ ನಿನ್ ಗೊತ್ತಾಗಲ್ಲ, ಎಲ್ಲ ಕಾಯ್ಕೊಳ್ಳೋರು ನಿನ್ ಗೊತ್ತಾಗಲ್ಲ. ಬಾ ಓಣ ಬಾ, ನೋಡಲ್ ಕಲ್ಲೆ ಸಿತ್ತವನೆ. ಹೋಗಿ ಬಿಡಿ ಮೇಡಮ್, ಯಾಕೆ ಹಿಂಗ್ ಮಾಡ್ತೀರ ನೀವು? ನನ್ನ ಹತ್ರ ಏನು ಮಾಡಕ್ಕಾಗಲ್ಲ, ನನ್ನ ಹತ್ರ ಏನು. ಸರಿ ಆಯ್ತು ಹೋಗಿ, ಆಯ್ತು ಹೋಗಿ, ಆಯ್ತು. ಫೋನ್ ಎಲ್ಲ ಕಿತ್ಕೊಂಡು ಬನ್ನಿ ಬನ್ನಿ. ನೋಡಿ, ನಾನೆಲ್ಲ ಸಾಯ್ಸಕ್ಕೆ ಬರ್ತಿದ್ದಾರೆ ಇವರು ಹುಳ್ಳೇನಹಳ್ಳಿಲಿ. ನಾನು ಇವ್ರಿಗೆ ಏನು ಮಾಡಿದ್ದೀನಿ ಗೊತ್ತಿಲ್ಲ, ನಮ್ಮೂರಿದಲ್ಲ, ನಾನೆಲ್ಲ ಸಾಯ್ಸಕ್ಕೆ ಬರ್ತಿದ್ದಾರೆ. ಅಪ್ಪಿ ನಂಗೆ ಅಲ್ಲಿವರೆಗೂ ಡ್ರಾಪ್ ಮಾಡಪ್ಪಿ. ಅಣ್ಣ ನಂಗೆ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರಾ? ಅವರೆಲ್ಲ ನಂಗೆ ಹೊಡೆಯಕ್ಕೆ ಬರ್ತಿದ್ದಾರೆ. ಇದು ಸ್ಟೇಷನ್ ಹತ್ರ ಬನ್ನಿ. ಯಾಕಂತ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಸರ್. ನನಗೆ ತುಂಬ ನೋವಾಗ್ತಿದೆ ಸರ್. ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾನು ಗಂಗಾಧರ ಮೂರ್ತಿ ಇಂದನೇ ಸರ್ ನನ್ನ ಜುಟ್ಟಲ್ಲಿ ಹಿಡಿದು ತರದಿದ್ದಾನೆ ಸರ್. ಕೊಡಿಸ್ಬೇಕು ಸರ್, ನಮಗೆ ದಯವಿಟ್ಟು ನ್ಯಾಯ ಬೇಕು ಸರ್. ನಮಗೆ ಬೇರೆ ಯಾರ್ದು ಬೇಡ ಸರ್, ನಮಗೆ ಕೊಟ್ಟರೆ ಸಾಕು ಸರ್. ಸರ್ಕಾರಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀರಾ? ಹೌದು ಸರ್, ಶನಿವಾರ ಬಂದು ಅಡ್ಮಿಟ್ ಆದೆ ಸರ್. ಬರೋಕ್ಕಾಗಲಿಲ್ಲ ನನ್ನ ಮಗ. ನಾನು ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ಅಂತ ಡಾಕ್ಟರ್ ಏನು ತಿಳಿಸಿಲ್ಲ? ಇನ್ನು ಡಾಕ್ಟ್ರು ಬಂದು ನೋಡಿಲ್ಲ ಸರ್. ತಮ್ಮ ಹೆಸರು? ಶಾಂತಕುಮಾರಿ, HG ಶಾಂತಕುಮಾರಿ ಸರ್. ಈಗ ನಿಮ್ಗೆ ಏನಾಗಬೇಕು ಅಂತ? ನಮಗೆ ನಮ್ಮ ತಾತನ ಆಸ್ತಿ ಬೇಕು ಸರ್. ನನಗೆ ನನ್ನ ತಮ್ಮಂಗೂ ಬೇಕು, ನನಗೂ ಬೇಕು. ನೀವು ಊರಿಗೆ ನಿಮ್ಗೇನು ಜೀವ ಬೆದರಿಕೆ ಆಗ್ತಾರಾ? ಹೌದು ಸರ್. ತುಂಬ ಏನಾಯ್ತು ನಿಮ್ದು ಇಲ್ಲಿ ಎಲ್ಲ ಮಾರ್ಕೊಂಡು ಹೋಗೋರು ಹೋಗ್ರಿ ಅಂತಾರೆ ಸರ್. ಅವರು ನಿಮಗೆ ಒಡೆಯಕ್ಕೆ ಬಂದಿರೋರು ಏನಾಗಬೇಕು ಸಮಾಧಾನ? ಅವರು ನಮ್ಮ ದೊಡ್ಡಪ್ಪನ ಮೊಮ್ಮಕ್ಕಳು, ಅಣ್ಣನ ಮಕ್ಕಳು. ಉಳ್ಮೇಲೆ ಯಾರು ಮಾಡ್ತಾವ್ರೆ? ನಾವೇ ಮಾಡ್ತಿದ್ದೀವಿ ಸರ್. ನೀವು ಭಾಗ ಹಂಚ್ಕೊಂಡಿದ್ದೀರಾ? ಭಾಗ ಅಂತ ಎಲ್ಲ ಹಂಚ್ಕೊಂಡಿದ್ದೀವಿ ಸರ್. ಆದರೆ ನಿಮ್ಮ ಹೆಸರುಗಳಿಗೆ ಆಗಿಲ್ಲ? ಇಲ್ಲ ಸರ್, ನಮ್ಮ ಅಪ್ಪರ ಹೆಸರಿಗೆ ಆಗಿಲ್ಲ, ನಮ್ಮ ತಾತರ ಹೆಸರಿಗೂ ಆಗಿಲ್ಲ. ಎಲ್ಲ ಹಿರೇ ಮಗನ ಹೆಸರಲ್ಲಿದೆ ಸರ್. ಅದು ನಿಮ್ಮ ಹೆಸರು? HG ಶಾಂತಕುಮಾರಿ ಸರ್. ಏನು ಕತೆ ಸರ್? ನಾವು ಊರಿಗೆ ಹೋಗಿದ್ವಿ ಸುಮಾರು ಒಂದು 3 ಗಂಟೆ 3:45 ಊರಿಗೆ ಹೋಗಿದ್ವಿ. ನಮ್ಮ ತಾತನ ಆಸ್ತಿಗೆ ಅಂತ ಹೋದ್ವಿ. ಅಲ್ಲಿ ಗಲಾಟೆ ನಡೀತಿರೋದು ನಮಗೆ ಗೊತ್ತಿಲ್ಲ. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಹೋದ್ವಿ. ವಾಪಸ್ ಬರ್ಬೇಕಾದ್ರೆ ನಮ್ಮ ಮೇಲೆ ತುಂಬ ನಮ್ಮ ಮಗ ವಿಡಿಯೋ ಫೋಟೋ ತಕ್ಕೊತಿದ್ರೆ ನಮ್ಮ ಮಗನ ಮೇಲೆ ಹಲ್ಲೆ ಮಾಡೋಕೆ ಬಂದರು. ನಾನು ಕೇಳೋಕೆ ಹೋಗಿದ್ದಕ್ಕೆ ನನಗೂ ಎರಾಬಿರಿ ಕಲ್ತಾಂಡು ಹೊಡೆದು, ಏನೇ ಮುಂಡೆ, ಯಾಕೆ ಯಾವಾಗ ಊರಿಗೆ ಬರ್ತಿರ್ತೀಯ, ಏನೈತೆ ನಿಂದು, ಹಂಗೆ ಹಿಂಗೆ ಅಂದ್ಬಿಟ್ಟು ಕಲ್ತಾಂಡು ನನ್ನ ಮಗನು ತುಂಬ ರೋಡಲ್ಲೆಲ್ಲ ಓಡಿಸಾಡ್ಕೊಂಡು ನನ್ನನ್ನು ನೂಕಿ ತಳ್ಳಿ ಗಂಗಾಧರ ಸ್ವಾಮಿ ಅನ್ನೋನು
ವಸಂತ ಕುಮಾರಿ, ಉಮಾದೇವಿ, ಹೊನ್ನಮ್ಮ, ಲಪ್ಪಿ ಅನ್ನೋಳು, ವನಗಂಗರಾಜು, ಈ ಮಹೇಶ್ ಅನ್ನೋನು, ಯಾರ್ಯಾರು ಅಂತ ಗೊತ್ತಿಲ್ಲ ಸರ್. ಒಂದು 10-15-20 ಜನ ಸೇರಿಕೊಂಡು ಆಮೇಲೆ ಇವನು ಬಸ್ಸಿ ಅನ್ನೋನು ಒಂದು ಹುಡುಗ ಕಲ್ಲಲ್ಲೇ ಹೊಡೆದ್ಬಿಟ್ಟಾನೆ ಸರ್ ನನ್ನ ಮಗನ. ರೋಡಲ್ಲೆಲ್ಲ ಓಡಿಸ್ಕೊಂಡು ಎಲ್ಲಾಪುರದವರೆಗೂ ಹೋದ್ರು ಸರ್. ನನಗೇನು ಗೊತ್ತಾಗಲಿಲ್ಲ ಸರ್. ಕಿರ್ಚ್ಕೊಂಡು ಕಾಲೆಲ್ಲ ತುಂಬ ಏಟಾಗಿದೆ ಸರ್, ತಲೆಗೆಲ್ಲ ಏಟಾಗ್ಬಿಟ್ಟಿದೆ ಸರ್. ನಮ್ಮ ತಾತನಾಸ್ತಿಗೆ ನಾವು ಹೋಗ್ಬಾರ್ದಂತೆ, ನಮ್ಗೆ ತುಂಬ ಹಿಂಸೆ ಕೊಡ್ತಾರೆ. ನಮ್ಗೆ ಅಪ್ಪನೂ ಇಲ್ಲ, ಅಮ್ಮ ಇಲ್ಲ, ಯಜಮಾನರು ಇಲ್ಲ ಸರ್. ನನಗೆ ನಮ್ಮದು ಪಿತ್ರಾರ್ಜಿತ ಆಸ್ತಿ ಸರ್. ಅಲ್ಲ, ಊರಿಗೆ ಎಂತ ಹೋಗಿದ್ರಿ? ನಾವು ಅಲ್ಲಿ ಹುಣಸೆಕಾಯಿ ಕೆಡವನ ಅಂತ ಹೋದ್ವಿ. ಆಮೇಲೆ ಅದನ್ನ ನೋಡಿಕೊಂಡು ಇನ್ನೊಂದು ಜಮೀನಿಗೆ ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಯಾರೇನು ನಮ್ಮನ್ನು ಮಾತಾಡಲಿಲ್ಲ. ಬರ್ಬೇಕಾದ್ರೆ ನಮ್ಗೆ ಆ ಥರ ಅಟ್ಯಾಕ್ ಮಾಡಿಬಿಟ್ರು ಸರ್. ಇದು ಮೊದಲೇ ಬಾರಿ ನನ್ನ ಮೇಲೆ ಇದ್ರೆ ಅಲ್ಲೇ ಮಾಡಿರೋದು? ಹ್ಞೂ ಸರ್, ಇದೇ ಫಸ್ಟ್ ಸರ್ ನಮ್ಮ ಮೇಲೆ ಈ ಥರ ಬಂದಿದ್ದವ್ರು ನಮಗೆ. ಈಗ ನಿಮ್ಗೇನು ತೊಂದರೆ ಕೊಡ್ತಾರೆ ಅವರು? ಜಮೀನಿಗೆ ಕೊಡ್ತಾರಲ್ವಾ? ಊರಿಗೆ ಹೋಗ್ಬಾರ್ದಂತೆ ಸರ್. ನಾವು ಹೋಗೋದಕ್ಕೆ ಅವ್ರದ್ದೇನೋ ಗಲಾಟಿದೆ. ಆ ಊರು ನಿಮ್ಮ ತಂದೆದು ತಾತ ಗಂಗಯ್ಯ ಅನ್ನೋದು ಸರ್. ಅದು ನಿಮ್ಮ ತಂದೆ ಊರು? ಅದು ಯಾವ ಊರು? ಉಳ್ಳೆನಹಳ್ಳಿ. ನಿಮ್ಮ ತಂದೆ ಊರು? ನಾನು ಹುಟ್ಟಿದ್ದು ಅದೇ ಊರಲ್ಲೇ ಸರ್. ನಾವು ಈಗ ನೀವು ಭಾಗ ಬೇಕು ಅಂತ ಕೇಳ್ತಾ ಇದ್ದೀರಾ? ಹೌದು ಸರ್, ನಮ್ಮ ತಾತನ ಭಾಗ ನನಗೂ ಬೇಕು, ನನ್ನ ತಮ್ಮಂಗೂ ಬೇಕು. ಇವರು ಈ ಮಧ್ಯದವರು ನಿಮ್ಮ ತಮ್ಮರು ಕೊಟ್ಟಿಲ್ಲ ಭಾಗನ? ಅವ್ರ ಹೆಸ್ರಿಗೂ ಆಗಿಲ್ಲ ಸರ್, ನಮ್ಮ ತಾತರ ಹೆಸ್ರಿಗೂ ಆಗಿಲ್ಲ. ಎಲ್ಲ ನಮ್ಮ ದೊಡ್ಡ ತಾತರ ಹೆಸರಲ್ಲಿದೆ, ವನಗಂಗಯ್ಯ ಅನ್ನೋರ ಹೆಸರಲ್ಲಿ. ಆ ವನಗಂಗಯ್ಯರ ಮನೆಯವರು ಅಂದರೆ ಈಗ ನೀವು ಭಾಗ ಬರ್ತಾರೆ ಅಂತಲೇ ಅವರು ನಿಮಗೆ ಬೆದರಿಕೆ ಆಗ್ತಾರೆ? ಉದ್ದೇಶಪೂರ್ವಕವಾಗೇ ಮಾಡ್ತಾವ್ರೆ ಸರ್. ಯಾರು ಬರಬಾರ್ದು ಇಲ್ಲಿಗೆ, ನಾವೇ ಅನುಭವಿಸ್ಬೇಕು ಅಂತ ಮಾಡ್ತಾವ್ರೆ ಸರ್. ಈಗ ಇದ್ರ ಬಗ್ಗೆ ಏನೋ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹ್ಞೂ ಸರ್, ಸ್ಟೇಷನಿಗೆ ಕೊಟ್ಟು ಬಂದೆ. ಅಲ್ಲೂ ಕಾಲೆಲ್ಲ ಏಟಾಗಿದೆ ಸರ್. ಯಾವ ಸ್ಟೇಷನ್ ಕೊಟ್ಟಿದ್ದೀರಾ? ಕುದುರು ಸರ್. ನಮಗೆ ಸ್ಟೇಷನಿಂದ ನಿಮ್ಗೆ ಏನಾದರೂ? ಅವರು ಸಾಹೇಬರು ನನಗೆ ಸಿಕ್ಕಿದ್ರು, ಯಾವುದೋ ಬ್ಯುಸಿಲಿದ್ರು, ಸ್ವಲ್ಪ ರೇಗಾಡಿದ್ರು. ಅವತ್ತು ನೈಟೇ ನಮ್ಮ ಮಗ ಹೇಳ್ದ, ಸರ್ ನಮಗೆ ಕಲ್ಲಲ್ಲೆಲ್ಲ ಹೊಡೆದವ್ರೆ ಅಂತ. ಅವರು ಯಾವುದೋ ಬ್ಯುಸಿಲಿ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರು ಈಗ ಹೊಡೆದವ್ರ ಮೇಲೆ ಯಾವ್ದು ಕ್ರಮ ತೊಗೊಂಡಿಲ್ವಾ? ಅವ್ರಿಗೆ ಪಾಪ ನಾವು ಸರಿಗೆ ಅವ್ರಿಗೆ ಹೇಳಿಲ್ಲ ಸರ್. ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಕಾಲು ಆಗ್ತಿರ್ಲಿಲ್ಲ, ಪೇನ್ ಕಿಲ್ಲರ್ ಮಾತ್ರ ನುಂಗಿದ್ದೆ. ಈಗ ಯಾವಾಗ ಅಡ್ಮಿಟ್ ಆದ್ರಿ ಸರ್? ಗಲಾಟೆ ನಡೆದಿದ್ದು ಶುಕ್ರವಾರ ಸಂಜೆ ಒಂದು 4:15 ಗಂಟೆ ಒಳಗೆ ಇದು ದೃಶ್ಯ ನಡೀತು. ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಶನಿವಾರ. ನನಗೆ ನನ್ನ ಮಗಂದು ಭಯ ಆಗ್ಬಿಟ್ಟು ನನಗೆ ನೋವೇ ಕಾಣಿಸ್ಕೊಳ್ಳಿಲ್ಲ. ಹಂಗೂ ಸ್ವಲ್ಪ ಸಂಜೆ ಆಯ್ತು ಸ್ವಲ್ಪ ನೋವು ಕಾಣಿಸ್ತು. ಪೇನ್ ಕಿಲ್ಲರ್ ಮಾತ್ರ ತಗೊಂಡೆ. ಆಮೇಲೆ ಅದು ಪವರ್ ಇರೋವರೆಗೂ ನಾನು